ಹಲೋ ಮೈ ಗೈಸ್, ವೆಲ್ಕಮ್ ಟು ನೇತ್ರಾವತಿ ಪಾರ್ಟ್ 2 ವ್ಲಾಗ್. ಕಲಸದಿಂದ ಸೀದಾ ಹೊಟ್ಟಿದ್ದು ನೇತ್ರಾವತಿಗೆ. ನೈಸ್ ರೋಡ್ ಇರೋದ್ರಿಂದ ಜೀಪಲ್ಲೇ ಹೋಗ್ಬೇಕು ನೀವು. ಒಂದು ಚೂರ್ ಸಿವಿಕ್ ಸೆನ್ಸ್ ಇಲ್ಲ ಗುರು, ಎಲ್ಲಿ ಸಿಕ್ಕದಲ್ಲಿ ಉಯ್ತಾನೆ ಇರ್ತಾನೆ. ನಾನು ಅಷ್ಟೇ. ಯಾರೋ ನೀನು ಬೂಚಿ ಇದಂಗಿದ್ಯಾ. ಮಧ್ಯದ್ರಲ್ಲಿ ಒಂದು ವ್ಯೂ ಪಾಯಿಂಟ್ ನಿಂತು ಮಾಚ ನೋಡಕ್ ಬಂದ್ರೆ ಕಳೆದೋಗ್ಬಿಟ್ರಿ. ನೇತ್ರಾವತಿ ಟ್ರಕ್ಕಿಂಗ್ ಗೆ ಬುಕ್ ಮಾಡಿಲ್ಲ ನಾವು, ಅದಕ್ಕೆ ಎಡಗಾಲ ಇಡಕ್ಕೂ ಬಿಟ್ಟಿಲ್ಲ. ಅದಕ್ಕೆ 5 ಕಿಲೋಮೀಟರ್ ನೇತ್ರಾವತಿಯಿಂದ ಕೆಳಗೆ ಒಂದು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡು. ರೂಮ್ಸ್ ಎಲ್ಲ ಚೆನ್ನಾಗಿ ಇತ್ತು, ಬೆಡ್ರೂಮ್ ಇಂದ ವ್ಯೂ ಮಾತ್ರ ಮಸ್ತ್. ಜೀಪಲ್ ಕುಲ್ಕಿ ಬಾತ್ರೂಮ್ ಅಲ್ಲಿ ಬೋಣಿ ಬಾಡೋಣ ಅನ್ಸ್ತು. ನೆಕ್ಸ್ಟ್ ಡೇ ಅಲ್ಲಿಂದ ನಾವೆಲ್ಲ ಸೇರಿ ಸಕಲೇಶ್ಪುರ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಒಂದು ಮೀನೂಟ ಬಡ್ದು ಅಲ್ಲಿಂದ ಹೊರಟಿದ್ದು ಸಾಲುಗುಡ್ಡ ರೆಸಾರ್ಟ್ ಗೆ. ನೀವಿಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕಪಲ್ ಆಗಿ ಬರ್ಬೋದು. ಮಸ್ಟ್ ವಿಸಿಟ್ ಪ್ಲೇಸ್ ಇದು ಮಾತ್ರ. ರೆಸಾರ್ಟ್ ಸಾಕಾಗಿದೆ. ಇದು ನಮ್ಮ ಗೈಡ್ ರಾಣಿ ಅಂತ. ನನ್ನ ಮಕ್ಳು ಅಲ್ಲಿ ಇಲ್ಲಿ ಬಿದ್ದು ಓದಾಡ್ಬೇಡಿ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಅದೇನೋ ಗೊತ್ತಿಲ್ಲ, ರಾಣಿಗೆ ಜಿಪ್ ಅಂದ್ರೆ ಆಗದೇ ಇಲ್ಲ. ಜಸ್ಟ್ ಮಿಸ್ ಒಂದಾಗ್ಬಿಡೋದು. ಇಲ್ಲ ಆಮೇಲೆ ಚೆಕ್ ಮಾಡಿದ್ವಿ, 2 ಇತ್ತು ಅವ್ನಿಗೆ. ಇದೇನಿಲ್ಲ, ನೈಟ್ ಅವ್ನ ತಟ್ಟೆಲ್ ಚಿಕನ್ ಪೀಸ್ ಕತ್ಬಿಟ್ಟಿದ್ದ ನನ್ ಮಗ. ಅದಕ್ಕೆ ಅವನ್ನ ಬೀಳ್ಸ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಮತ್ತೆ ನಾಳೆ ಸಿಗುವ, ಬಾಯ್.